ಬ್ಲೈಂಡ್ ಪೇಂಟರ್. ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ನಗರದಲ್ಲಿ ಯುವ ದಂಪತಿಗಳಾದ ಸ್ಟ್ಯಾನ್ಲಿ ಮತ್ತು ಮೇಗನ್ ನೆಲೆಸಿದ್ದರು. ಸ್ಟ್ಯಾನ್ಲಿ ಒಬ್ಬ ಪೇಂಟರ್. ತಾವು ಮಾಡಿರೋ ಪೇಂಟಿಂಗ್ಸ್ ಗಳನ್ನ ಮಾರುತ್ತಿದ್ದ. ತಾವು ಮಾಡಿರೋ ಪೇಂಟಿಂಗ್ಸು ಹೆಚ್ಚು ಮಾರಾಟವಾಗುತ್ತಿರ್ಲಿಲ್ಲ. ಸಂಪಾದನೆ ಮಾಡೋದು ತುಂಬಾ ಕಷ್ಟವಾಗಿತ್ತು. ನನ್ನನ್ನ ಕ್ಷಮಿಸು ಚಿನ್ನ. ಇವತ್ತು ನನಗೆ ವರ್ಣಚಿತ್ರಗಳನ್ನು ಮಾರಾಟ ಮಾಡಲು ಆಗಲಿಲ್ಲ. ನಾನು ಇದನ್ನು ಬಿಟ್ಟು ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ಲಾ? ಮೇಗನ್ ಏನೂ ಉತ್ತರ ನೀಡಲಿಲ್ಲ. ಆದ್ರೆ ತನ್ನ ಗಂಡ ಎಷ್ಟೇ ಸಂಪಾದನೆ ಮಾಡ್ತಿದ್ನೋ ಅಷ್ಟರಲ್ಲಿ ತೃಪ್ತಿ ಪಡ್ತಿದ್ಲು. ನಿನ್ನ ಉತ್ತರ ನನಗೆ ಸಿಕ್ಕಿತು ಚಿನ್ನ. ನಾಳೆ ಬೆಳಿಗ್ಗೆ ನಾನು ಹೊಸ ಉದ್ಯೋಗವನ್ನು ಹುಡುಕುತ್ತೇನೆ. ಹೇ ಬ್ರೂನೋ, ಬಾ ಇಲ್ಲಿ. ಆ ರಾತ್ರಿ ಸ್ಟ್ಯಾನ್ಲಿ ಮಲ್ಗುವಾಗ ಅವನ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಅವನು ಪೇಂಟಿಂಗ್ ಕೆಲಸ ಮಾಡೋದನ್ನೇ ಬಯಸ್ತಾ ಇದ್ದ. ಅವನ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅವನು ಬೇರೆ ಕೆಲ್ಸಕ್ಕೆ ಬಗ್ಲೇಬೇಕಾಯ್ತು. ಚಿನ್ನ, ನಾನು ಹೊರಡ್ತಿದ್ದೀನಿ. ಆಲ್ ದಿ ಬೆಸ್ಟ್ ಪ್ರಿಯತಮ. ಆದ್ರೆ ಸ್ಟ್ಯಾನ್ಲಿ ಗೊತ್ತಿರ್ಲಿಲ್ಲ ಮುಂದೆ ಭಯಾನಕ ಘಟನೆ ಅವನಿಗೆ ಕಾಯುತ್ತಿತ್ತು ಅಂತ. ಇಲ್ಲ, ಅಪಘಾತವು ಮಾರಣಾಂತಿಕವಾಗಿರಬಹುದು, ಆದರೆ ಹರಿಯುತ್ತಿರುವ ರಕ್ತಸ್ರಾವವನ್ನು ನಾವು ನಿಲ್ಲಿಸಲು ಸಾಧ್ಯವಾಯಿತು. ಆದರೆ ಅವರ ಆಪ್ಟಿಕ್ ನರ ತೀವ್ರವಾಗಿ ಗಾಯಗೊಂಡಿದೆ. ನನ್ನನ್ನು ಕ್ಷಮಿಸಿ, ಅವರು ತಮ್ಮ ದೃಷ್ಟಿಯನ್ನು ಕಳೆದುಕೊಂಡಿದ್ದಾರೆ. ಏನು? ಇಲ್ಲ ಇಲ್ಲ ಡಾಕ್ಟರ್, ಇದು ಸಾಧ್ಯವಿಲ್ಲ. ಅದು ಅವನ ದೃಷ್ಟಿ ಪಡೆಯಲು ಬೇರೆ ದಾರಿ ಇಲ್ವಾ? ಸರಿ, ಶಸ್ತ್ರಚಿಕಿತ್ಸೆಯಿಂದ ನಾವು ಅವರ ಕಣ್ಣ ದೃಷ್ಟಿಯನ್ನು ವಾಪಸ್ ತರಲು ಸಾಧ್ಯವಾಗುತ್ತದೆ. ಆದರೆ ಆ ಚಿಕಿತ್ಸೆಗೆ 10 ಲಕ್ಷ ರೂಪಾಯಿ ಆಗುತ್ತೆ. ಆದ್ರೆ ಡಾಕ್ಟರ್, ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ. ಐ ಆಮ್ ಸಾರಿ ಮ್ಯಾಮ್, ಆದರೆ ಕಾರ್ಯವಿಧಾನವು ದುಬಾರಿಯಾಗಿದೆ. ನಾವು ಆಸ್ಪತ್ರೆಯ ನಿಯಮಗಳನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ಮೇಗನ್ ಗಂಡನ ಪರಿಸ್ಥಿತಿ ನೋಡಿ ಕಣ್ಣ ಮುಂದೆ ಅವಳ ಭವಿಷ್ಯ ಕಾಣಿಸ್ತು. ಅದು ತುಂಬಾ ಕಷ್ಟವಾಗಿ ಕಾಣಿಸ್ತಿತ್ತು. ಕೆಲವು ದಿನಗಳ ನಂತರ ಮೇಗನ್ ತನ್ನ ಪತಿಗೆ ಬೆಳಕನ್ನು ಹುಡುಕುತ್ತಾ ಪಟ್ಟಣದ ಸುತ್ತುತ್ತಾ ಹೋದ್ಲು. ಸ್ನೇಹಿತರ ಹತ್ರ ಸಹಾಯ ಕೇಳಿದಳು. ಸಂಬಂಧಿಕರಿಗೆ ಫೋನ್ ಮಾಡಿದ್ಲು. ಅವಳು ಬ್ಯಾಂಕ್ಗೂ ಕೂಡ ಹೋಗಿ ಸಾಲವನ್ನು ಕೇಳಿದಳು. ಯಾವುದು ಕೂಡ ಫಲಕಾರಿ ಆಗಲಿಲ್ಲ. ಮತ್ತೆ ಹಾಸ್ಪಿಟಲ್ಗೆ ಬಂದಾಗ ಅವನ ದೃಷ್ಟಿ ಹೋಗಿದ್ದನ್ನು ಕಂಡು ಅವಳು ತುಂಬಾ ಗಾಬರಿಯಾದಳು. ಇಲ್ಲ ಇಲ್ಲ. ಕಷ್ಟದ ದಿನಗಳು ಇನ್ನೇನು ಪ್ರಾರಂಭವಾಗುತ್ತಿತ್ತು. ಹನಿ, ಬೆಡ್ರೂಮ್ ಲೈಟ್ ಆಫ್ ಮಾಡೋದ್ ಬೇಡ್ವಾ? ಅದು ಪರವಾಗಿಲ್ಲ. ಸಾರಿ ಮ್ಯಾಮ್, ಇದು ಚಾಲ್ತಿಯಲ್ಲಿಲ್ಲ. ಅದು ಹೋಗ್ಲಿ ಬಿಡಿ, ಪರವಾಗಿಲ್ಲ. ಬೇರೆ ದಾರಿ ಇಲ್ಲದೆ ಮೇಘ ಕೆಫೆಟೇರಿಯಾನಲ್ಲಿ ಕೆಲಸಕ್ಕೆ ಸೇರಿಕೊಂಡಳು, ತಾನು ಮತ್ತು ತನ್ನ ಗಂಡನ ಜೀವನ ಸಾಗಿಸಲು. ಅದಲ್ಲದೆ ಸ್ಟ್ಯಾನ್ಲಿ ತನ್ನ ದೃಷ್ಟಿಯನ್ನು ಕಳ್ಕೊಂಡಿದ್ದು ಆತನಿಗೆ ಅದರ ಅರಿವು ಕೂಡ ಇರಲಿಲ್ಲ. ಸ್ಟ್ಯಾನ್ಲಿ ದೃಷ್ಟಿಕೋನ ಮತ್ತು ಚಲನಶೀಲತೆ ತಂತ್ರವನ್ನು ಕಲಿಯಲು ಪ್ರಯತ್ನಿಸಬೇಕಾಗಿತ್ತು. ಒಂದು ತಂತ್ರ, ದೃಷ್ಟಿಯಿಲ್ಲದ ವ್ಯಕ್ತಿಯು ಸ್ಪರ್ಶದ ಮೂಲಕ ವಸ್ತುಗಳನ್ನು ಕಂಡುಹಿಡಿದು ಕಲಿಯುತ್ತಿದ್ದ. ತಿಂಗಳು ಕಳೆದಂತೆ ಕೆಟ್ಟ ಗಾಳಿ ಅವನನ್ನು ಇನ್ನೂ ಕಾಡುತ್ತಿತ್ತು. ಇನ್ನು ಮುಂದೆ ಜೀವನಕ್ಕೆ ಏನು ಮಾಡೋದೆಂದು ತಿಳಿಯದೆ ಗೊಂದಲದಲ್ಲಿ ಇದ್ದ. ಸ್ಟ್ಯಾನ್ಲಿ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಎಲ್ಲವನ್ನು ಕೈಬಿಟ್ಟ. ಆದರೆ ಒಂದು ದಿನ, ನೀವು ದೊಡ್ಡ ಪೇಂಟರ್ ಆಗಲು ಬಯಸುತ್ತಿದ್ದೀರೇ? ಹಾಗಾದರೆ ಕ್ವೀನ್ಸ್ ಸ್ಪೋರ್ಟ್ಸ್ ಸಿಟಿಯ ಅತಿ ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ಗೆಲ್ಲಿರಿ 10 ಲಕ್ಷ ಬಹುಮಾನ. ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ನಮ್ಮ ವೆಬ್ಸೈಟ್ ಸ್ಟ್ಯಾನ್ಲಿಗೆ ಚಂಡುಮಾರುತ ಬಂದಂಗೆ ಅನುಭವ ಆಯ್ತು. ತಿಂಗಳಲ್ಲಿ ಮೊದಲನೇ ಸಲ ಅವನ್ ಮೇಲೆ ಅವನ್ಗೆ ಧೈರ್ಯ ತುಂಬಿತು. ಖುಷಿ ಆದ, ಆದ್ರೆ ಅದೇ ಕ್ಷಣಕ್ಕೆ ದುಃಖ ಕೂಡ ಆದ. ಬ್ರೂನೋ, ಆಗುದಿಲ್ಲ ಬ್ರೂನೋ. ಬ್ರೂನೋ, ಎಲ್ಲಿಗೆ ನನ್ನ ಕರ್ಕೊಂಡು ಹೋಗ್ತಿದ್ಯಾ? ನನ್ನ ಚಿತ್ರಧಾರೆ. ಅವನ ಕಣ್ಣಿಂದ ಕಣ್ಣೀರು ಸುರಿದು ಅವನ ಕತ್ತ ಸುತ್ತಲೂ ಒದ್ದೆ ಆಯಿತು. ಸ್ಟ್ಯಾನ್ಲಿಗೆ ಯಾವ ಕಲರ್ ತಗೋಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವನು ತನ್ನ ಬ್ರಷ್ ಮತ್ತು ಕ್ಯಾನ್ವಾಸ್ ನ ಸ್ಪರ್ಶಿಸುತ್ತಿದ್ದ. ಅವನು ಬಣ್ಣಗಳ ಸುವಾಸನೆಗಳನ್ನು ಮಾಡಬೇಕಂತಿದ್ದ. ಆಮೇಲೆ ಶುರುವಾಯಿತು ಮನಸ್ಸಿನ ಆಟ. ಆ ಯುಪೋರಿಯಾ,
ಆಂತರಿಕ ಆಧಾರದ ಭಾವನೆ. ಓ ನನ್ನ ದೇವರೇ! ಇದನ್ನ ಕಂಡು ಚಾರ್ಲಿ ಮೂಕನಾದ. ಅದಕ್ಕೂ ಮೇಲೆ ಅವನು ತುಂಬಾ ಖುಷಿಯಾದ. ಕೆಲವು ವಾರಗಳ ನಂತರ ಸ್ಟಾನ್ಲಿ ಓ ಮತ್ತು ಎಂ ವಿದ್ಯೆಯನ್ನು ಕಲಿಯಲಿಕ್ಕೆ ಶುರು ಮಾಡ್ದ. ಬ್ರೇಲ್ ಲಿಪಿ ಕಲಿಯಲು ಸೇರಿಕೊಂಡ. ಅವನು ಮನೆಯಿಂದ ಆಚೆ ಸುತ್ತಲು ಪ್ರಾರಂಭಿಸಿದ. ಎಲ್ಲದಕ್ಕೂ ಹೆಚ್ಚಾಗಿ ಅವನು ಪ್ರತಿದಿನ ಚಿತ್ರವನ್ನು ಬಿಡಿಸುತ್ತಿದ್ದ. ಸ್ಟಾನ್ಲಿ ಮನಸ್ಸಲ್ಲಿರೋ ಚಿತ್ರಗಳನ್ನು ಬಿಡಿಸಲು ಹಲವು ರೀತಿಗಳಲ್ಲಿ ಅವನು ಪ್ರಯತ್ನಿಸುತ್ತಿದ್ದ. ಅಂತಿಮವಾಗಿ ಅವನು ನೀಲಿ ಬಣ್ಣದ ಟ್ಯಾಗ್ಗಳನ್ನು ಬಳಸಲು ಪ್ರಾರಂಭಿಸಿದ ಮತ್ತು ಅದನ್ನು ಅವನ ಕಲ್ಪನೆಯನ್ನು ಕ್ಯಾನ್ವಾಸ್ಗೆ ಹಾಕಲು ದಾರಿ ಮಾಡಿಕೊಟ್ಟಿತು. ಅದ್ಭುತ! ಇದು ಇಷ್ಟು ಸುಂದರವಾಗಿದೆ. ಯಾವುದು ತಪ್ಪು ಇಲ್ಲದೆ ಇಷ್ಟು ಸುಂದರವಾದ ಚಿತ್ರವನ್ನು ಯಾವತ್ತೂ ನೀನು ಬಿಡಿಸಲಿಲ್ಲ. ನಾನು ಈ ರೀತಿ ಪ್ರಪಂಚವನ್ನ ಯಾವತ್ತೂ ನೋಡೇ ಇಲ್ಲ. ಇದು ನನ್ನ ಮನಸ್ಸು ಹಿಂದೆಂದಿಗಿಂತಲೂ ಹೆಚ್ಚು ವರ್ಣಮಯವಾಗಿದೆ. ಮೇಗನ್, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಮುಂದಿನ ವಾರ ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ನಿನ್ನ ಹೆಸರು ಸೇರಿಸೋಕೆ. ಹೋಗ್ಲಿ ಬಿಡು, ನನ್ನ ಕೈಲಿ ಆಗಲ್ಲ ಅನ್ಸುತ್ತೆ. ಸ್ಟಾನ್ಲಿ, ಫಲಿತಾಂಶ ಮುಖ್ಯವಲ್ಲ, ನೀನು ಭಾಗವಹಿಸೋದು ಮುಖ್ಯ. ಸ್ಟಾನ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಲು ಮೇಗನ್ ನೋಂದಾಯಿಸಿದಳು. ನಿಯಮಗಳ ಪ್ರಕಾರ ಈಗ ನಿನ್ಗೆ ಇಷ್ಟ ಬಂದಂಗೆ ಚಿತ್ರ ಬಿಡಿಸಬಹುದು. ನೆನಪಿರಲಿ, ನಿನಗೆ 6 ದಿನಗಳಿವೆ. ನಾವು ಅದನ್ನು ಭಾನುವಾರ ಸಲ್ಲಿಸಬೇಕಾಗಿದೆ. ಸ್ಟಾನ್ಲಿ ಸುಮ್ನೆ ಇದ್ದ. ತನ್ನಲ್ಲಿ ತಾನು ಯೋಚನೆ ಮಾಡುತ್ತಾ ಸ್ಪರ್ಧೆಯಲ್ಲಿ ಅವನ ಗೆಲುವನ್ನು ಮೇಗನ್ ಬಯಸುತ್ತಿದ್ದಳು. ಆ ಬಹುಮಾನದ ಹಣವು ಅವನ ದೃಷ್ಟಿಯನ್ನು ಮರಳಿ ಪಡೆಯಲು ಸಹಾಯ ಆಗಬಹುದಂತ. ನೀನು ಏನು ಆಶಿಸ್ತೀಯ ಅಂತ ನನಗೆ ತಿಳಿದಿದೆ, ಆದ್ರೆ ನೀನು ಬರೀ ಪೇಂಟಿಂಗ್ ಮೇಲೆ ಗಮನ ಇಡು. ಮರುದಿನವೇ ಸ್ಟಾನ್ಲಿ ಚಿತ್ರವನ್ನು ಬಿಡಿಸಲು ನಿಂತುಕೊಂಡ. ಯಾವ ಚಿತ್ರ ಬಿಡಿಸಬೇಕು ಅಂತ ಗಾಢವಾಗಿ ಯೋಚಿಸುತ್ತಿದ್ದ. ಮಧ್ಯಾಹ್ನದ ಹೊತ್ತಿಗೆ ಆತನಲ್ಲಿ ಆತಂಕ ಹುಟ್ಟಿತು. ಅವನು ಸಂಜೆವರೆಗೂ ಬಿಟ್ಟು ಬಿಟ್ಟ. ಏನ್ ಚಿತ್ರ ಬಿಡಿಸ್ಲಿ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಹೀಗಿದ್ದಾಗ ಸ್ಪರ್ಧೆಯಲ್ಲಿ ಹೇಗೆ ಭಾಗವಹಿಸಲಿ? ನೀನು ಚಿತ್ರ ಬಿಡಿಸಲು ಎಷ್ಟು ಸಂತೋಷ ಪಡ್ತೀಯ ಅಂತ ಗೊತ್ತು ನಿನಗೆ. ಇಡೀ ಜೀವನದಲ್ಲಿ ಒಂದೇ ಸಲ ಬರೋದು. ಬೇಡದೇ ಇರೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ನೀನು ಮಾಡೋದನ್ನ ಆನಂದಿಸು. ಅದಷ್ಟೇ ಮಾಡು ನನ್ನ ಚಿನ್ನ. ಮೇಗನ್ ಹೇಳದೆ ಸರಿ ಅಂತ ಅರ್ಥವಾಯಿತು. ಅದಾದ ಮಾರನೇ ದಿನ ಸ್ಟಾನ್ಲಿ ಯಾವುದೇ ಯೋಚನೆ ಮಾಡದೆ ಚಿತ್ರವನ್ನು ಬಿಡಿಸಲು ಶುರು ಮಾಡಿದ. ಕಾಲ ಕಳೆದಂತೆ ಅವನಿಗೆ ಅರಿವಾಯಿತು, ನಾನು ಬರೀ ಪೇಂಟಿಂಗ್ ಅಷ್ಟೇ ಮಾಡ್ತಾ ಇಲ್ಲ, ಆದ್ರೆ ಚಿತ್ರಕಲೆಯ ಭಾಗವಾಗಿತ್ತು. ಅದು ಅವನನ್ನು ಒಂದು ಸುಂದರವಾದ ತಾಣಕ್ಕೆ ಕರೆದೊಯ್ಯುವ ದಾರಿಯಂತೆ. ಮತ್ತೆ ಅದರ ಹಾಗೆಯೇ 5 ದಿನಗಳು ಕಳೆದ ನಂತರ ಸ್ಟಾನ್ಲಿ ಪೇಂಟಿಂಗ್ ಅಂತಿಮವಾಯಿತು. ವಾವ್ ಸ್ಟಾನ್, ನಾನಿವಾಗ ನೋಡ್ತಿರೋದನ್ನ ನೀನು ಒಂದು ದಿನ ಖಂಡಿತ ನೋಡ್ತೀಯಾ. ಇದು ತುಂಬಾ ಅದ್ಭುತವಾಗಿದೆ. ಮೇಗನ್ ಕೆಲ್ಸಕ್ಕೆ ಹೋಗುವಾಗ ಪೇಂಟಿಂಗ್ ಅನ್ನು ಸಬ್ಮಿಟ್ ಮಾಡಿದಳು. ನಂತರ ಕಾಯ್ದರು. ಗೆಳೆಯರೇ ಮತ್ತು ಗೆಳತಿಯರೇ, ನಮ್ಮ ಕ್ವೀನ್ ಸ್ಪೋರ್ಟ್ಸ್ ಸಿಟಿಯ ಅತಿ ದೊಡ್ಡ ಪೇಂಟಿಂಗ್ ಕಾಂಪಿಟೇಷನ್ಗೆ ಸ್ವಾಗತ. ನಿಮ್ಮ ಇಚ್ಛೆ ಪ್ರಕಾರ ನಿಮ್ಮಂತ ಅದ್ಭುತ ಕಲಾವಿದರು ಭಾಗವಹಿಸಿದ್ದಕ್ಕೆ ತುಂಬಾ ಸಂತೋಷವಾಗಿದೆ. ಈಗ ಕೊನೆಯದಾಗಿ 2 ಪೇಂಟಿಂಗ್ಗಳು ಆಯ್ಕೆಯಾಗಿವೆ. ನಮ್ಮ ನ್ಯಾಯಾಧೀಶರು ಬೆರಗುಗೊಳ್ಳಿದ್ದಾರೆ. ಎನಿಗ್ಮಾ ಮಾಡಿದ್ದು ರಸಲ್ ಡೇವಿಸ್ ಮತ್ತು ಮನಸ್ಸಿನ ಕಣ್ಣು ಮಾಡಿದ್ದು ಸ್ಟಾನ್ಲಿ ಕೀನ್. ಮತ್ತೆ ನಮ್ಮ ವಿಜೇತರು ಮನಸ್ಸಿನ ಕಣ್ಣು ಚಿತ್ರ ಬಿಡಿಸಿದ ಸ್ಟಾನ್ಲಿ ಕೀನ್. ಎಲ್ಲರೂ ಚಪ್ಪಾಳಿ ತಟ್ತಾ ಇದ್ರು. ಆದ್ರೆ ಸ್ಟಾನ್ಲಿ ಮುಂದೆ ಬಂದಾಗ ಎಲ್ಲರೂ ಶಾಕ್ ಆದ್ರು. ಹಾಯ್, ನಾನು ಸ್ಟಾನ್ಲಿ. ನಿಮ್ಮರ್ಥ ನೀ ಚಿತ್ರ ಬಿಡಿಸಿದ್ದ? ಹೌದು ಮ್ಯಾಮ್. ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಒಬ್ಬ ಕುರುಡ ಈ ತರ ಸುಂದರವಾದ ಪೇಂಟಿಂಗ್ ನ ಮಾಡಲು ಹೇಗೆ ಸಾಧ್ಯ? ಈ ಪೇಂಟಿಂಗ್ ಅವನಿಗೆ ಬೇರೆ ಯಾರೋ ಮಾಡ್ಕೊಟ್ಟಿದ್ದಾರೆ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ನನ್ನ ಗಂಡ ಕುರುಡನಾಗಿರ್ಬೋದು, ಆದ್ರೆ ಅವನು ಮೋಸಗಾರ ಅಲ್ಲ. ನಾನದನ್ನು ನಂಬಲ್ಲ. ಮತ್ತೆ ನೀವು? ಅದು ನಾನಾಗಿರ್ಬೇಕು. ಈ ಫಸ್ಟ್ ಪ್ಲೇಸ್ ನನಗ್ ಬಂದಿರ್ಬೇಕು, ಈ ಮನುಷ್ಯನಿಗಲ್ಲ. ಮಿಸ್ಟರ್ ಸ್ಟಾನ್ಲಿ, ಈ ಚಿತ್ರನ ಬೇರೆ ಯಾರಾದ್ರೂ ಮಾಡ್ಕೊಟ್ಟಿದ್ದಾರಾ ನಿಮ್ಗೆ? ನನ್ನ ಕಣ್ಣುಗಳಿಗೆ ಒಂದು ವೇಳೆ ಮಿತಿ ಇರಬಹುದು, ಆದರೆ ನನ್ನ ಯೋಚನೆಗಳಿಗೆ ಮಿತಿನೇ ಇಲ್ಲ. ನಾನು ಯೋಗನಲ್ಲ ಅಂತ ನೀವು ನನ್ನ ನೋಡಿ ಭಾವಿಸಿದರೆ ಆಗ ಆ ಬಹುಮಾನ ನೀವೇ ತೆಗೆದುಕೊಳ್ಳಿ. ಐ ಆಮ್ ಸಾರಿ. ನಿನ್ನ ಮೇಲೆ ನನಗೆ ಕರುಣೆ ಇದೆ, ಆದರೆ ಈ ಬಹುಮಾನಕ್ಕೆ ನಾನು ಅರ್ಹನಲ್ಲ. ಇದನ್ನ ನಿಜವಾಗ್ಲೂ ನೀನೇ ಮಾಡಿದ್ರೆ ನಾನು ನಿನ್ನ ಚಾಲೆಂಜ್ ಮಾಡ್ತೀನಿ. ಈ ಕೂಡಲೇ, ಈ ಕ್ಷಣನೇ ಒಂದು ಚಿತ್ರ ಬಿಡಿಸು, ಅದು ಇಲ್ಲಿರೋ ಎಲ್ಲರ ಮುಂದೆ. ನಾನು ನಿನ್ನ ಚಾಲೆಂಜ್ ಅನ್ನು ಒಪ್ಪುತ್ತೇನೆ. ನನಗೆ ಕೆಲವು ಬ್ಲೂ ಟ್ಯಾಗ್ಸ್ ಮತ್ತೆ ಕ್ಯಾನ್ವಾಸ್ ಬೇಕು. ಅಲ್ಲಿರುವ ಎಲ್ಲ ಪ್ರೇಕ್ಷಕರು ಸ್ಟಾನ್ಲಿ ಚಿತ್ರ ಬಿಡಿಸುವಾಗ ಎಲ್ಲರೂ ಕೆಲ ಗಂಟೆಗಳ ಕಾಲ ಕಾಯುತ್ತಿದ್ದರು.
ಅವನು ಮುಗಿಸಿದ ತಕ್ಷಣ ಇದು ಪೂರ್ಣವಾಯಿತು. ಪೇಂಟಿಂಗ್ ಅನ್ನು ತಿರುಗಿಸಿ ತೋರಿಸಿದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಪ್ರತ್ಯೇಕವಾಗಿ ರಸಲ್ಗೆ ನಾಚಿಕೆ ಆಯಿತು. ಏನು? ನಿಮಗಿನ್ನೂ ಏನಾದ್ರೂ ಅನುಮಾನವಿದೆಯೇ ಮಿಸ್ಟರ್ ರಸೂಲ್? ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನನ್ನು ಕ್ಷಮಿಸು. ನಾನು ಈ ರೀತಿ ಮನುಷ್ಯನ ಯಾವತ್ತೂ ನೋಡೇ ಇಲ್ಲ. ಒಬ್ಬ ಕುರುಡ ಬಣ್ಣ ಜೊತೆ ಆಟ ಆಡೋದು ಅದು ನೋಡ್ದೆ. ಈ ಪ್ರಥಮ ಬಹುಮಾನಕ್ಕೆ ಅರ್ಹನಾಗಿರೋನು ನೀನೇ. ನನ್ನನ್ನು ಕೂಡ ಕ್ಷಮಿಸಿ ಮಿಸ್ಟರ್ ಸ್ಟ್ಯಾನ್ಲಿ. ಒಂದು ಕ್ಷಣ ನಾವು ನಿಮ್ಮನ್ನು ಅನುಮಾನಿಸಿದ್ವಿ. ನೀವು ಇವತ್ತು ತೋರಿಸಿದ್ರಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ಸ್ಟ್ಯಾನ್ಲಿಗೆ ಪ್ರಥಮ ಬಹುಮಾನವನ್ನು ನೀಡಿ ಅಲ್ಲಿರುವ ಎಲ್ಲರೂ ಅವನನ್ನು ಗೌರವಿಸಿದರು. ಗಂಡನ ದೃಷ್ಟಿ ಮತ್ತೆ ಪಡೆಯಬಹುದು ಅಂತ ಮೇಘನ್ಗೆ ತುಂಬಾ ಖುಷಿ ಆಯಿತು. ಅಲ್ಲಿರುವ ಎಲ್ಲ ಜನರು ಮಾತಾಡುತ್ತಿರುವಾಗ ಸ್ಪರ್ಧೆಯನ್ನು ಗೆಲ್ಲಲು ರಸಲ್ ತುಂಬಾ ಹತಾಶನಾಗಿರುವುದನ್ನು ಸ್ಟ್ಯಾನ್ಲಿ ಕಂಡುಹಿಡಿದನು. ಅವನ ತಂದೆಯ ಚಿಕಿತ್ಸೆಗಾಗಿ ಅವನಿಗೆ ಹಣ ಅಗತ್ಯವಿತ್ತು. ಹೇ, ಇದನ್ನು ಪಡೆಯಲು ನನಗಿಂತ ನೀನೇ ಅರ್ಹ. ಏನು? ಇಲ್ಲ, ನನಗೇನು ಅರ್ಥ ಆಗ್ತಿಲ್ಲ. ನನ್ನ ದೃಷ್ಟಿ ನನಗೆ ವಾಪಸ್ ಬರಲು ದುಡ್ಡು ಬೇಕಿತ್ತು. ಆದರೆ ನಿಮ್ಮ ತಂದೆಯ ಪ್ರಾಣವನ್ನು ಮೀರಿದ್ದಲ್ಲ. ತಗೋ, ನಾನು ಮನಸ್ಸಿಂದ ಕೊಡ್ತೀನಿ. ಥ್ಯಾಂಕ್ ಯು. ನೀನು ಒಳ್ಳೆ ಚಿತ್ರಗಾರ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ಮನುಷ್ಯ ಕೂಡ. ನಾನ್ ನಿನಗೆ ಆಣೆ ಮಾಡ್ತೀನಿ, ಒಂದಿನ ನಾನು ನಿನಗೆ ವಾಪಸ್ ಮಾಡೇ ಮಾಡ್ತೀನಿ. ರಸಲ್ ಹಾಸ್ಪಿಟಲ್ಗೆ ಓಡಿ ಹೋದನು. ಅವನಿಗೆ ದುಃಖದ ಸುದ್ದಿ ಕಾಯುತ್ತಿತ್ತು. ಇಲ್ಲ. ತಡವಾಗಿದ್ದಕ್ಕೆ ವೈದ್ಯರು ಅವನ ತಂದೆಯನ್ನು ಕಾಪಾಡಕ ಆಗಲಿಲ್ಲ. ಡಾಕ್ಟರ್, ನಾನು ನನ್ನ ತಂದೆಯ ನೇತ್ರವನ್ನು ಒಬ್ಬರಿಗೆ ದಾನ ಮಾಡಲು ಇಚ್ಛಿಸುತ್ತೇನೆ. ಹಲೋ ಹಲೋ ಮಿಸ್ಟರ್ ಸ್ಟ್ಯಾನ್ಲಿ ಕಿನ್. ಮಾತಾಡ್ತಾ ಇದ್ದೀನಿ. ನಾನು ಕರೆ ಮಾಡ್ತಾ ಇರೋದು ಕ್ವೀನ್ ಸ್ಪೋರ್ಟ್ಸ್ ಮೆಟ್ರೋ ಹಾಸ್ಪಿಟಲ್ ಇಂದ. ನೇತ್ರವನ್ನು ದಾನ ಮಾಡಲು ಒಬ್ಬರು ರೆಡಿ ಇದ್ದಾರೆ, ಅದರಲ್ಲೂ ಅದು ನಿಮಗೆ ಉಚಿತವಾಗಿ. ಅದಾದ ನಂತರ ಸ್ಟ್ಯಾನ್ಲಿ ಮತ್ತು ಮೇಘನ್ ಆಸ್ಪತ್ರೆಗೆ ಹೋದರು. ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಯಿತು. ಕೆಲವು ಗಂಟೆಗಳ ನಂತರ ಕಣ್ಣಿನ ಪಟ್ಟಿ ತೆಗೆದಾಗ ನಾನೀಗ ನೋಡಬಲ್ಲೆ. ಮೇಘನ್, ನಾನು ನಿನ್ನ ನೋಡಬಲ್ಲೆ. ಅದೇ ಕ್ಷಣಕ್ಕೆ ರಸಲ್ ಅಲ್ಲಿಗೆ ಬಂದ. ಹಾಯ್, ನಾನು ರಸಲ್. ತಗೋ, ನೀನು ನನಗೆ ಕೊಟ್ಟ ಹಣ ಇದು. ನನಗೇನು ಅರ್ಥ ಆಗ್ತಿಲ್ಲ. ನಿನ್ನ ತಂದೆಯ ಚಿಕಿತ್ಸೆಗೆ ನಿನಗೆ ಅವಶ್ಯಕತೆ ಇತ್ತು. ನಿನಗೆ ಈಗ ಅವರ ಕಣ್ಣಿದೆ. ಅದು ನೀನು. ಸ್ಟ್ಯಾನ್ಲಿ ತುಂಬಾ ಭಾವುಕನಾಗಿ ರಸಲ್ ಕೈಯನ್ನು ಹಿಡಿದುಕೊಂಡ. ನನ್ನನ್ನು ಕ್ಷಮಿಸು. ಪರವಾಗಿಲ್ಲ. ನೀನು ಆ ಕಾಂಪಿಟಿಷನ್ ಅಲ್ಲಿ ಏನ್ ಮಾಡಿದ್ಯೋ ಅಂತ ಅದ್ಭುತನ ನಾನು ಎಲ್ಲೂ ನೋಡೇ ಇರ್ಲಿಲ್ಲ. ನೀನು ನನ್ನ ತಂದೆಯ ಪ್ರಾಣನ ಕಾಪಾಡಲು ಪ್ರಯತ್ನ ಪಟ್ಟೆ, ಆದ್ರೆ ನಮ್ ಕೈಲಾಗ್ಲಿಲ್ಲ. ಈಗ ಅವರ ಕಣ್ಣು ಈ ಪ್ರಪಂಚನ ನಿನ್ನ ಕಣ್ಣಿಂದ ನೋಡಬಹುದು. ಹೀಗೆ ಸುಂದರವಾಗಿ ಕೊನೆಗೊಂಡಿತ್ತು. ಮನಸ್ಸು ಮತ್ತು ಪ್ರಯತ್ನ ಮಾಡಿದರೆ ಏನ್ ಬೇಕಾದ್ರೆ ಸಾಧಿಸಬಹುದು. ಅದರ ಜೊತೆಯಲ್ಲಿ ಇನ್ನೊಬ್ಬರ ಮೇಲೆ ದಯೆ ಮತ್ತು ಸಹಾನುಭೂತಿ ಮೌಲ್ಯ ಇರಬೇಕು. ಒಬ್ಬ ವ್ಯಕ್ತಿಯು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವತೆಯನ್ನು ಆರಿಸಿದಾಗ ಏನೇ ಬೇಕಾದ್ರೆ ಸಾಧಿಸಬಹುದು.